ಬಸವನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗುವ. ಸದ್ಯ ಚುನಾವಣಾ ರಣ ರಂಗೇರಿರುವಂಥದ್ದು ಈಗ ಅಂದರೆ ಯಾವ ರೀತಿಯ ಟ್ರೆಂಡಿಂಗ್ ಇದೆ ಅಂತ? ಈಗ ಒಟ್ಟಾರೆ ದೇಶದಲ್ಲೇ ನರೇಂದ್ರ ಮೋದಿಯವ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾದ್ರೆ ಸಾಮಾನ್ಯ ಜನರಲ್ಲಿ ಮತದಾರರಲ್ಲಿ ಒಂದು ಜಾಗೃತಿ ಬಂದಿದೆ. ಏನು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಈ ಸಲ 400 ಸ್ಥಾನಗಳಂತಾರೆ. ನಿಶ್ಚಿತವಾಗಿ ನಾವು ವಾತಾವರಣ ನೋಡಿದ್ರೆ ಯಾವುದೇ ಕರ್ನಾಟಕದಲ್ಲಿ ಆದರೂ ಯಾವುದೇ ಆಶೆ ಆಮಿಷಗಳಿಗೆ ಜನ ಬಲಿಯಾಗುವುದಿಲ್ಲ. ಯಾಕಂದ್ರೆ ದೇಶದ ಚುನಾವಣೆ ಇದು, ಒಂದು ರಾಜ್ಯ ಅಥವಾ ಒಂದು ಯಾವುದೋ ಪಂಚಾಯತಿ ಚುನಾವಣೆ ಇಲ್ಲ. ದೇಶ ಸುರಕ್ಷಿತ ಇರಬೇಕಾದ್ರೆ ನರೇಂದ್ರ ಮೋದಿಯವರು ಇನ್ನೂ 5 ವರ್ಷ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಸಾಮಾನ್ಯ ಜನರ ಒಂದು ಕಲ್ಪನೆ, ಕನಸಿದೆ. ನಿಶ್ಚಿತವಾಗಿ ನಾವು ಕರ್ನಾಟಕದಲ್ಲಿ ಅತ್ಯದ್ಭುತ ದಾಖಲೆ ರೀತಿಯಲ್ಲಿ ನಾವು ಲೋಕಸಭೆಯಲ್ಲಿ ಗೆಲ್ತೀವಿ. ಕಾಂಗ್ರೆಸ್ನವರು 20 ಒಂದು ಸೀಟು ಬರ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಸಲ ಅವರು ಕಾಂಗ್ರೆಸ್ಸು JDS ಕೂಡಿದಾಗ ಎಷ್ಟು ಹೇಳ್ತಿತ್ತು ರೀ, ಎಷ್ಟು ಸೀಟು ಬಂದವರು? ಅದೇ ರೀತಿ ಈ ಸಲನೂ ಅವರು ಭ್ರಮೆಯಲ್ಲಿದ್ದಾರೆ. ಈ ಸಲ BJP JDS ಕರ್ನಾಟಕದಲ್ಲಿ ಭಾಳ ಒಳ್ಳೆಯ ಸಾಧನೆ ಮಾಡ್ತದೆ. ನಾವು ನಕಾರಾತ್ಮಕವಾಗಿ ಓಟ್ ಕೇಳ್ತಾ ಇಲ್ಲ. ನಾವು ಮಾಡಿದ ಸಾಧನೆಗಳ ಮೇಲೆ, ದೇಶದ ಸುರಕ್ಷತೆ ಮೇಲೆ, ಭ್ರಷ್ಟಾಚಾರ ರಹಿತ ಆಡಳಿತ 10 ವರ್ಷದಲ್ಲಿ ಏನು ನರೇಂದ್ರ ಮೋದಿಯವರು ದೇಶದ ಜನರು ಕೊಟ್ಟಿದ್ದಾರೆ, ಯಾವುದೇ ಭಿನ್ನಮತ ಇಲ್ಲ. ಮತ್ತು ಅನೇಕ ನಾವು ದೇಶದಲ್ಲಿ ಈ ಎಲ್ಲ ರಾಮ ಮಂದಿರ, ಕಾಶ್ಮೀರದ 370 ಯಾರು ಏನು ಕನಸು ಕಂಡಿದ್ದರು ಶ್ಯಾಮಾಪ್ರಸಾದ್ ಮುಖರ್ಜಿಯವರಿಂದ ಹಿಡಿದು ಎಲ್ಲದಕ್ಕೂ ಇವತ್ತು ಪರಿಹಾರವನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಆ ಚುನಾವಣೆಯನ್ನು ನಮ್ಮ ಸರ್ಕಾರದ ಆಡಳಿತ, ದೇಶದ ಸುಭದ್ರತೆ ಮೇಲೆ ನಾವು ಚುನಾವಣೆ ಮಾಡ್ತಾಯಿದ್ದೀವಿ.